ರಾಜ್ಯ ಸರ್ಕಾರದಿಂದ ಪಿಂಚಣಿಗೆ ತಾತ್ಕಾಲಿಕ ಸ್ಥಗಿತ. ಆನೇಕಲ್ ತಾಲೂಕು ಕಚೇರಿಗೆ ಮುಗಿಬಿದ್ದ ಜನ 3 ತಿಂಗಳಿನಿಂದ ಪಿಂಚಣಿ ಬಂದಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಿಂಚಣಿ ಇಲ್ಲ, ಅದನ್ನೇ ನಂಬಿಕೊಂಡಿದ್ವಿ, ಏನು ಮಾಡಬೇಕು ಅಂತ ಹೇಳಿ ಗೋಗರಿತಾ ಇದ್ದಾರೆ. ಆದಾಯ ದಾಖಲಾತಿ ನೀಡಿಲ್ಲ ಅಂತ ಹೇಳಿ ಪಿಂಚಣಿ ಸ್ಥಗಿತಗೊಳಿಸಿದ್ದಾರೆ. ಪಿಂಚಣಿ ಸ್ಥಗಿತದಿಂದ ಭಾರೀ ಸಮಸ್ಯೆ ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಶೀಘ್ರವೇ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಫಲಾನುಭವಿಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಪಾಪ ನೋಡಿ, ಎಷ್ಟೋ ಜನ ಇದನ್ನೇ ನಂಬ್ಕೊಂಡು ಇರೋರು ಇರ್ತಾರೆ. ಪಾಪ ವಯಸ್ಸಾಗಿರುತ್ತೆ, ಇದನ್ನೇ ನಂಬ್ಕೊಂಡಿರ್ತಾರೆ, ತಿಂಗಳ ಬರುತ್ತೆ ಅಂತ ಹೇಳಿ ಕಾಯ್ಕೊಂಡಿರ್ತಾರೆ. ಬಟ್ ಸರಿಯಾದಂಥ ಡಾಕ್ಯುಮೆಂಟ್ಸ್ ಇಲ್ಲ, ಆದಾಯ ದಾಖಲಾತಿ ನೀಡಿಲ್ಲ ಅಂತೇಳಿ ಪಿಂಚಣಿಯನ್ನ ಸ್ಥಗಿತಗೊಳಿಸಿದ್ದಾರೆ. ನೋಡಿ, ಅದನ್ನೇ ನಂಬ್ಕೊಂಡು ಏನೇನೋ ಪ್ಲಾನ್ಗಳನ್ನ ಮಾಡ್ಕೊಂಡಿರ್ತಾರೆ. ಪಾಪ ಬೇರೆ ಮೇಲೆ ಅವಲಂಬನೆ ಆಗಿರೋದಿಲ್ಲ. ಹೆಂಗೋ ಸರ್ಕಾರ ಕೊಡ್ತಾ ಇದೆ, ತಿಂಗಳ ಬರುತ್ತೆ, ಹೆಂಗೋ ನಮ್ಮ ಜೀವನ ನಡ್ಕೊಂಡು ಹೋಗುತ್ತೆ ಅಂತ ಹೇಳಿ ಪಾಪ ಎಷ್ಟೋ ಜನ ಆಸೆಯನ್ನು ಇಟ್ಕೊಂಡಿರ್ತಾರೆ. ರಾಜ್ಯ ಸರ್ಕಾರ ಹೆಂಗೂ ನಿಲ್ಲಿಸೋದಿಲ್ಲ ಅಂಥೇಳಿ ಈಗ ಏಕಾಏಕಿಯಾಗಿ ಪಿಂಚಣಿ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರುವುದು ಎಲ್ಲೋ ಒಂದು ಕಡೆ ಆಘಾತವನ್ನು ಉಂಟು ಮಾಡಿದೆ. ಆನೇಕಲ್ ತಾಲೂಕು ಕಚೇರಿಗೆ ಮುಗಿಬಿದ್ದಿದ್ದಾರೆ ಜನ. 3 ತಿಂಗಳಿನಿಂದ, 1 ತಿಂಗಳಕ್ಕಾದರೂ ಬರಲಿಲ್ಲ, 2ನೇ ತಿಂಗಳು ಬರುತ್ತೆ ಅಂತೇಳಿ ನಿರೀಕ್ಷೆನ ಇಟ್ಕೊಂಡಿದ್ರು, ಅದೂ ಇಲ್ಲ. ಆದರೆ ಈಗ 3ನೇ ತಿಂಗಳಿನಿಂದ ಇಲ್ಲ, ನಮಗೆ ಬೇಕೇ ಬೇಕು ಅಂಥೇಳಿ ಕಚೇರಿ ಮುಂದೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದಾಯ ದಾಖಲಾತಿ ನೀಡಿಲ್ಲ ಅಂಥೇಳಿ ಪಿಂಚಣಿ ಸ್ಥಗಿತಗೊಳಿಸಿದ್ದಾರೆ. ಪಿಂಚಣಿ ಸ್ಥಗಿತದಿಂದ ಭಾರಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಅಲ್ಲಿನ ವಯಸ್ಕರು. ಯಾಕೆ ಖಂಡಿಸ್ತಾ ಇದ್ದೀನಿ ಅಂದರೆ ಇದನ್ನು ಖಂಡಿಸ್ತಾ ಇದ್ದೀನಿ. ನಾವು ಯಾಕೆ ಖಂಡಿಸ್ತಾ ಇದ್ದೀನಿ ಅಂದರೆ ಇಡೀ ರಾಜ್ಯಾದ್ಯಂತ ನಾವು ಇವಾಗ ಆನೇಕಲ್ ತಾಲೂಕಲ್ಲಿ ಕಚೇರಿಗೆ ಬಂದಿದ್ದೀರಿ. ಈ ಕಚೇರಿನಲ್ಲಿ ಎಲ್ಲ ವಿಧವೇತನ, ಸಂಜೆ ಸುರಕ್ಷಾ ಯೋಜನೆಗಳನ್ನ, ಆಮೇಲೆ ಅಂಗವಿಕಲರದ ಎಲ್ಲರದನ್ನು ವೃದ್ಧಿಪಡಿಸಿದ್ದಾರೆ. ಇನ್ಕಮ್ ಜಾಸ್ತಿ ಅಂದ್ಬಿಟ್ಟು ಪಾಪ ಈ ವಿಧವೇತನದು, ಈ ಸಂಜೆ ಸುರಕ್ಷಾ ಯೋಜನೆದು ಪಾಪ ಅವ್ರಿಗೆ 1000 ರೂಪಾಯಿ ಬಂದರೆ ಮಾತ್ರೆಗಳಿಗೆ ಪಾಪ BPಗಳು, ಶುಗರ್ಗಳು ಅದೆಲ್ಲ ಇರ್ತೈತೆ. ಅವ್ರಿಗೆ ಆ 1000 ರೂಪಾಯಿ ಬಂದರೆ ಮಾತ್ರೆಗಳಿಗೆ ಯೂಸ್ ಆಗುತ್ತೆ, ಆಮೇಲೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳಕ್ಕೆ ಅನುಕೂಲ ಆಗ್ತೈತೆ. ಈ ಸರ್ಕಾರ ಇದನ್ನು ರದ್ದುಪಡಿಸಿದ್ದಾರೆ. ನಾವು ಮನೇಲಿ ಗ್ಯಾಸ್ ಹೋಗ್ತೈತೆ, 3 ತಿಂಗಳಿಂದ 800 ರೂಪಾಯಿ ಬರೋದು, ಅದೂ ಇಲ್ಲ. ಎಲ್ಲಿ ನೋಡ್ಕೊಂಬತ್ತಾರೆ? ಏನು ಮಾಡೋದು? ನಾನು ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಬೆಳಗ್ಗೆನಿಂದ ಹೋಗಿದ್ದೀನಿ, ಮನೆಯೆಲ್ಲ ಹೋಗಿದ್ದೀನಿ. ನೀವು ಎಷ್ಟು ವರ್ಷದಿಂದ ಪಿಂಚಣಿ ತಗೊಂತಿದ್ರಿ? ಈಗ ಎಷ್ಟು ವರ್ಷದಿಂದ ಬರ್ತಾಯಿದೆ, ಇನ್ನೇನು ನಮ್ಮ ಯಜಮಾನ್ರು ಹೋಗೋದ್ರಿಂದ ಬರ್ತಾಯಿದೆ. ಈಗ ಎಷ್ಟು ತಿಂಗಳಿಂದ ಪಿಂಚಣಿ ಬರ್ತಿಲ್ಲ? ಇವಾಗ 3 ತಿಂಗಳಿಂದ ಬಂದಿಲ್ಲ ಸರ್. ಬಂದಿಲ್ವಾ? ಈಗ ಸರ್ಕಾರಕ್ಕೆ ಏನು ಹೇಳ್ತಿದ್ದೀರಾ? ಅಯ್ಯ, ಏನು ಹೇಳೋದು ಸರ್, ಏನು ಓಡಾಡಿ ಅಲ್ಲಿ ಹೋಗಂದ್ರು ಇಲ್ಲಿ ಹೋಗಂದ್ರು. ಈ ಕಾಂಗ್ರೆಸ್ ಸರ್ಕಾರ ಇರೋದು ಏನು ಹೇಳ್ತೀರಾ? ಏನು ಹೇಳೋದು, ನೇವಾಗೆಲ್ಲ ಕೊಟ್ರಲ್ಲ ಸರ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದಪ್ಪ. ಸಿದ್ದಪ್ಪ, ಏನ್ ಕತೆ? ಯಾಕೆ ತಾತ್ಕಾಲಿಕವಾಗಿ ಪಿಂಚಣಿಯನ್ನ ಬಂದ್ ಮಾಡಿದ್ರೆ ಪಾಪ ಅಲ್ಲಿನ ಗ್ರಾಮಸ್ಥರು, ವಯಸ್ಕರು ಗೋಗರಿತಾ ಇದ್ದಾರೆ? ಏನ್ ಕತೆ? ಯಾಕಿಷ್ಟು ಲೇಟ್ ಆಗ್ತದೆ ಅಂತ? ನಿರೀಕ್ಷಾ ಏನಂತಂದ್ರೆ ಈ ಭಾಗದಲ್ಲಿ ಅಂದ್ರೆ ಏನೊಂದು ಈಗ ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥ ತಾತ್ಕಾಲಿಕ ಪಿಂಚಣಿ ವಿಚಾರವಾಗಿ ಮತ್ತೆ ಏನು ಸಂಧ್ಯಾ ಸುರಕ್ಷಾ ಮತ್ತು ವೇತನ, ವೃದ್ಧಾಪ್ಯ ವೇತನ ವಿಚಾರವಾಗಿ ಸಾಕಷ್ಟು ಏನೊಂದು ಆದಾಯಕ್ಕೂ ಮೀರೆ ಏನೊಂದು ದಾಖಲಾತಿಗಳನ್ನ ಕೊಟ್ಟಿದ್ರು. ಕಳೆದ 2 ದಿನಗಳ ಹಿಂದೆ 16 ಲಕ್ಷ ಜನರಿಗೂ ಕೂಡ ಪಿಂಚಣಿಯನ್ನ ಕೈಬಿಟ್ಟಿತ್ತು. ಈಗಾಗಲೇ ಏನೊಂದು ಸಂಧ್ಯಾ ಸುರಕ್ಷೆಯಲ್ಲಿ 9 ಲಕ್ಷ ಜನ ಮತ್ತೆ ವೃದ್ಧಾಪ್ಯ ವೇತನದಲ್ಲಿ 8 ಲಕ್ಷ ಜನರನ್ನ ಕೈಬಿಡಲಾಗಿತ್ತು. ಹೀಗಾಗಿ ಅದಕ್ಕೆ ಪ್ರಮುಖವಾಗಿ ನೋಡೋದಾದ್ರೆ ಏನೊಂದು ಪಿಂಚಣಿಗೆ 65 ವರ್ಷ ಮೇಲ್ಪಟ್ಟು ಏನು ಕೊಡ್ತಿರ್ತಕ್ಕಂಥದ್ದು, ಏನು ಬಡತನ ರೇಖೆಗೆ ಇರ್ತಕ್ಕಂಥ ಜನರಿಗೆ ಕೊಡ್ತಿರ್ತಕ್ಕಂಥ ವೃದ್ಧಾಪ್ಯ ವೇತನದಲ್ಲಿ ಆದಾಯಕ್ಕಿಂತ ಹೆಚ್ಚು ದಾಖಲಾತಿಗಳನ್ನ ನೀಡಿದ್ರು. ಈಗಾಗಲೇ RRTಯಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ದೂರುಗಳನ್ನ ಬಂದಿತ್ತು. ಹಾಗಾಗಿ RRTಯಲ್ಲಿ ಕೂಡ ಒಂದು ಪರಿಷ್ಕರಣೆ ಮಾಡೋದಕ್ಕೆ ಕೂಡ ಎಲ್ಲಾ ಅಧಿಕಾರಿಗಳಿಗೆ ಮತ್ತೆ DC ಗಳಿಗೆ, AC ಗಳಿಗೆ, ಕಚೇರಿ ಸಿಬ್ಬಂದಿಗಳಿಗೆ ಏನೋ ನೋಟಿಸ್ ಅನ್ನ ಮಾಡಿದ್ರು. ಈಗಾಗಲೇ 45,000ಕ್ಕೂ ಹೆಚ್ಚು ಏನೊಂದು ಪಿಂಚಣಿ ವಿಚಾರವಾಗಿ ದಾಖಲಾತಿಗಳು ಮಿಸ್ ಆಗಿದ್ದು, ಹಾಗಾಗಿ ಮರುಪರಿಶೀಲನೆಗೆ ಕೂಡ ಒಂದು ಅಧಿಕಾರಿಗಳಿಗೆ ಸೂಚನೆ ನೀಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಮತ್ತೆ ಸರ್ಕಾರಕ್ಕೆ ಏನೋ ಒಂದು ಈಗಾಗಲೇ ಗೃಹಲಕ್ಷ್ಮಿ ಕೂಡ ಏನೊಂದು ಸರಿಯಾದ ಸಮಯಕ್ಕೆ ಸಿಗದ ಕಾರಣಕ್ಕಾಗಿ ಸರ್ಕಾರದ ಬಗ್ಗೆ ಜನರು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಿರ್ತಕ್ಕಂಥ. ಪಿಂಚಣಿಯಲ್ಲೂ ಕೂಡ ಈ ತರದ ಸಮಸ್ಯೆಗಳಾದಾಗ ಜನರು ಎಲ್ಲ ಒಂದ್ ಕಡೆಗೆ ಸರ್ಕಾರದ ವಿರೋಧವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆಗಳು ಇರುತ್ತೆ. ನಿರೀಕ್ಷಾ, ಈಗೇನು ಆನೇಕಲ್ ಭಾಗದಲ್ಲಿ ಮಾತ್ರ ಇಂತಹ ಸಮಸ್ಯೆ ಎದುರಾಗಿರೋದ, ಏನು ಕರೆಕ್ಟ್ ಆಗಿರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ಒದಗಿಸಿಲ್ಲ ಎನ್ನುವಂತಹ ಕಾರಣಕ್ಕೋಸ್ಕರ 3 ತಿಂಗಳು ಸ್ಟಾಪ್ ಮಾಡಿರೋದಾ?
ಈಗಾಗಲೇ ಏನಂತಂದ್ರೆ ಆದಾಯಕ್ಕೂ ಹೆಚ್ಚು ಅಂದ್ರೆ ಒಂದು ಬಡತನ ರೇಖೆಗಿಂತ ಇರತಕ್ಕಂತ 45,000 ಇರತಕ್ಕಂತ ಏನೊಂದು ಪಿಂಚಣಿ ಇರ್ತದೆ. ಆ ಒಂದು ಪಿಂಚಣಿಗೆ ಬರ್ತಕ್ಕಂತ ಏನು ನಾಗರಿಕರು ಏನಿದ್ದಾರೆ ಕೆಲವರಿಗೆ 80,000 90,000 ಇರೋ ಕಾರಣಕ್ಕೋಸ್ಕರ ಕೈ ಬೀಳಲಾಗಿರುವಂತ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥ. ಈಗಾಗಲೇ ಪಿಂಚಣಿ 2 ರಿಂದ 3 ತಿಂಗಳ ಕಾಲ ಏನು ಬಂದಿರ್ತಿದ್ದ ಕಾರಣಕ್ಕೋಸ್ಕರ ನಿನ್ನೆ ಆನೇಕಲ್ ತಹಸೀಲ್ದಾರ್ ಕಚೇರಿಯಲ್ಲೂ ಕೂಡ ಒಂದು ಜನರು ಮುಗಿಬಿದ್ದಿರ್ತಕ್ಕಂಥದ್ದು. ಜೊತೆಗೆ ಎಲ್ಲೋ ಒಂದ್ ಕಡೆಗೆ ಏನೊಂದು ಪಿಂಚಣಿ ಬರದಂತ ಏನು ಬರ್ತಿದೆಯಲ್ಲ ಆ ಹಣದಿಂದ ಔಷಧಿಗಳಿಗಾಗ್ಲಿ ಮನೆ ನಿರ್ವಹಣೆ ಆಗಿರ್ಲಿ ಈ ತರದ ಒಂದು 1,000 ರೂಪಾಯಿ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಕೆಲವೊಂದು ಮನೆಗೆ ಬೇಕಾಗಂತ ವಸ್ತುಗಳನ್ನು ತೆಗೆದುಕೊಳ್ಳುವ ಅದರಿಂದನೇ ಸಂಸಾರ ಮಾಡ್ತಿರೋ ನಿಟ್ಟಿನಲ್ಲಿ ಆ 1,000 ರೂಪಾಯಿ ಕೂಡ ಕೈ ತಪ್ಪು ಹೋಗುತ್ತಾ ಅನ್ನೋ ಕಾರಣಕ್ಕೋಸ್ಕರ ಜನರು ಕೂಡ ಏನೊಂದು ತಹಸೀಲ್ದಾರ್ ಕಚೇರಿಗಳ ಕಡೆ ಮುಖ ಮಾಡ್ತಿರ್ತಕ್ಕಂಥದ್ದು. ನಿರೀಕ್ಷಾ. ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.